I got a little emotional. Thank you, actually. First of all, ಈ ಪೊಸಿಷನ್ ಕೊಟ್ಟಿದ್ದಕ್ಕೆ ಫಸ್ಟ್ ಟೈಮ್ ನಾನು ಕ್ಯಾರೆಕ್ಟರ್ ಅಲ್ಲದೆ ಸುದೀಪ್ ಆಗಿರೋದಕ್ಕೆ. ಕಿಚ್ಚ ಬಿಗ್ ಬಾಸ್ಗೆ ಬಾಯ್ ಹೇಳಿ ಕನ್ನಡದ ಕೋಟ್ಯಾಧಿಪತಿಗೆ ಹಾಯ್ ಹೇಳಿರೋದು ಎಲ್ಲರಿಗೂ ಗೊತ್ತೇ ಇದೆ. ಬಿಗ್ ಬಾಸ್ ಬಿಡೋಕೆ ಈಗಾಗಲೇ ಸುದೀಪ್ ಸಿನಿಮಾ ಶೂಟಿಂಗ್ ಸಮಸ್ಯೆ ಆಗ್ತಿದೆ ಅಂತ ಕಾರಣ ಕೂಡ ಹೇಳಿದ್ದಾರೆ. ಆದ್ರೆ ಅದು ನಿಜಾನಾ? ಅಭಿಮಾನಿಗಳ ಆರಾಧ್ಯ ದೈವ ಸುದೀಪ್ ಅಭಿಮಾನಿಗಳಿಗೆ ಅಂತ ದೊಡ್ಡ ಸುಳ್ಳು ಹೇಳಿದ್ರ? ಮೇಲ್ನೋಟಕ್ಕೆ ಹೌದು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ನ 11 ವರ್ಷ ನಡೆಸಿದ ಸುದೀಪ್ಗೆ ನಿಜಕ್ಕೂ ಬಿಗ್ ಬಾಸ್ ಶೋ ಬೇಡವಾಯ್ತಾ? ಶೂಟಿಂಗ್ಗೆ ಸಮಸ್ಯೆ ಅನ್ನೋದಾದ್ರೆ ಕೋಟ್ಯಾಧಿಪತಿನ ಯಾಕೆ ಒಪ್ಕೊಂಡ್ರು? ಅದರಿಂದ ಶೂಟಿಂಗ್ ಸಮಸ್ಯೆ ಆಗಲ್ವಾ? ಹೀಗೆ ಸ್ವಲ್ಪ ಆಲೋಚನೆ ಮಾಡ್ತಾ ಹೋದಾಗ ಬಿಗ್ ಬಾಸ್ ಒಳ್ಳೆ ಶೋನೇ ನಿಜ, ಆದ್ರೆ ಇದನ್ನ ಎಲ್ಲರೂ ಒಪ್ಪಿಲ್ಲ. ಕೋಟ್ಯಾಧಿಪತಿ ಹಾಗಲ್ಲ, ಆ ಶೋಗೆ ತನ್ನದೇ ಆದ ಸ್ಟ್ಯಾಂಡರ್ಡ್ ಇದೆ. ಸೊ ಸುದೀಪ್ ಇದನ್ನ ಚೂಸ್ ಮಾಡಿರೋ ಸಾಧ್ಯತೆ ಕೂಡ ಇರಬಹುದು. ಅಲ್ಲದೆ ಒಂದು ಸಲ ಮೀಡಿಯಾದವರು ದರ್ಶನ್ ಅವರಿಗೆ ಬಿಗ್ ಬಾಸ್ ಹೋಸ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಆಗ ದರ್ಶನ್ ಹೇಳಿದ್ರು, ಕೆಲವೊಮ್ಮೆ ಚೆನ್ನಾಗಿ ಆಡೋರ್ನ ಬೈಬೇಕಾಗುತ್ತೆ, ಹಾಗಾಗಿ ನಾನು ಆ ಶೋ ಮಾಡಲ್ಲ ಅಂದಿದ್ರು. ನಂಗೆ ರಿಯಾಲಿಟಿ ಶೋಲಿ ಎಷ್ಟಿರ್ತದಮ್ಮ, ಆಮೇಲೆ ಯಾರೋ ಚೆನ್ನಾಗಿ ಆಡ್ತಾ ಇರ್ತಾರೆ, ಅವ್ರಿಗೆ TRPಗೋಸ್ಕರ ಇವ್ರು ಬೈರಿ ಅಂತಾರೆ. ನಾವು ಅವ್ರನ್ನ ಬೈದ್ರೆ ಜನ ನಮ್ಗೆ ಹಾಕಿ ಕಾಕ್ರು ಸುಗಿತಾರೆ. ನೋಡೋಣ ಚೆನ್ನಾಗಿ ಆಡ್ತೀವಿ, ನಾನು ಬೈತಾಕೋದವನಲ್ಲ ಅವನು. ಹೌದು, ಕೆಲವೊಮ್ಮೆ ಸುದೀಪ್ ಅವರು ಕೆಲವರನ್ನ ವಿಧಿ ಇಲ್ಲದೆ ಬೈದಾಗ ನೆಟ್ಟಿಗರು ಟ್ರೋಲ್ ಮಾಡಿದ್ದು ಇದೆ. ಅದು ಕೂಡ ಮನಸ್ಸಿಗೆ ನೋವಾಗಿರಬಹುದು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಕಿಚ್ಚ ಇಲ್ಲದ ಬಿಗ್ ಬಾಸ್ ಅನ್ನು ಬಿಗ್ ಬಾಸ್ ಅಭಿಮಾನಿಗಳು ಊಹಿಸಿಕೊಳ್ಳೋದು ಕಷ್ಟ. ಆದರೆ ಅಪ್ಪು ಸ್ಥಾನವನ್ನ ಕಿಚ್ಚ ತುಂಬ್ತಾ ಇರೋದು ನಿಜಕ್ಕೂ ಖುಷಿ ಅಂತ ಹೇಳ್ಬೋದು. ಹಾಗೆ ಅಪ್ಪು ಅಷ್ಟೇ ಅಚ್ಚುಕಟ್ಟಾಗಿ ಶೋ ನಡೆಸೋ ಪವರ್ ಕಿಚ್ಚನಿಗೂ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.